ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಮಸ್ಕಾರ. ಜೀವನದ ಸಂದರ್ಭದಲ್ಲಿ ಗಳಿಕೆಯ ಮಾರ್ಗ, ಅನ್ನದ ಮಾರ್ಗ ಹೇಗಿರುತ್ತೆ ಒಬ್ಬನ ಜಾತಕದಲ್ಲಿ, ಒಬ್ಬಳ ಜಾತಕದಲ್ಲಿ ಅನ್ನುವಂಥದ್ದನ್ನ ನಾವು ಚರ್ಚಿಸುತ್ತಾ ಬಂದಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಹೇಗೆ, ಯಾವ ರೀತಿಯಲ್ಲಿ ಗಳಿಕೆಯ ಮಾರ್ಗ ತನ್ನದೇ ಆದಂತಹ ಉತ್ತಮವಾದ ನ್ಯೂಕ್ಲಿಯಸ್ ಅನ್ನ ಅಥವಾ ಗಟ್ಟಿತನವನ್ನ ಕೊಡಬಹುದು ಅಂತ ನೋಡಿದ್ರೆ, ಮಂಗಳ ಯಾರ ಜಾತಕದಲ್ಲಿ ಗಟ್ಟಿಯಾಗಿದ್ದಾನೋ, ಯಾರ ಜಾತಕದಲ್ಲಿ ಚಂದ್ರ ಗಟ್ಟಿಯಾಗಿದ್ದಾನೋ, ಯಾರ ಜಾತಕದಲ್ಲಿ ಸೂರ್ಯ ಗಟ್ಟಿಯಾಗಿದ್ದಾನೋ ಅಂಥವರಿಗೆಲ್ಲ ವೃಶ್ಚಿಕ ರಾಶಿಯವರಿಗೆ ಅನೇಕ ಒಳಿತುಗಳನ್ನು ನಿರ್ಮಾಣ ಮಾಡುವಂತಹ ಗಳಿಕೆಯ ಮಾರ್ಗ ಸಿಗೋದಕ್ಕೆ ಅವಕಾಶಗಳಾಗುತ್ತೆ. ಆದರೆ ಈ ರೂಪಿಸಿಕೊಡಬೇಕಾದ ಒಳಿತನ್ನ ರೂಪಿಸಿಕೊಡಬೇಕಾದ ಮಂಗಳ, ಗುರು ಅಥವಾ ಚಂದ್ರ, ಸೂರ್ಯ ಇವರಿಗೆ ಕೆಲವು ಕಾರಣಗಳಿಗಾಗಿ ಧಕ್ಕೆ ಒದಗಿತು ಜಾತಕದಲ್ಲಿ ಅಂತಾದ್ರೆ, ಅದು ತನ್ನದೇ ಆದಂತಹ ಸ್ವರೂಪದಲ್ಲಿ ಡೋಲಾಯಮಾನಕ್ಕೆ ಸಿಲುಕುವಂತಹ ಸ್ಥಿತಿಗತಿಗಳನ್ನು ವರ್ತಮಾನದಲ್ಲಿ ನಿರ್ಮಾಣ ಮಾಡಿಬಿಡಬಹುದು. ಆದರೆ ಈ ರಾಶಿಯವರ ಮನೆಯ ಯಜಮಾನ ಮಂಗಳನೇ ಆಗಿರೋದ್ರಿಂದಾಗಿ ಇವರು ಈ ಮೆಟಲರ್ಜಿ, ಈ ಏನು ನಾವು ಇವತ್ತು ಮೆಟಲ್ಸ್ ಬಗ್ಗೆ ನಾವು ಹೇಳ್ತೀವಿ, ಈ ಮೆಟಲ್ಸ್ ವಿಚಾರದಲ್ಲಿನ ಅಂದರೆ ನಾವು ಅನೇಕ ರೀತಿಯ ಮೂರ್ತಿಗಳನ್ನ ತಯಾರಿಸುವಂತಹ, ವಿಗ್ರಹಗಳನ್ನ ತಯಾರಿಸುವಂತಹ ಅಥವಾ ಈ ಒಡವೆಗಳನ್ನ, ಆಭರಣಗಳನ್ನ ತಯಾರಿಸುವಂತಹ ಒಂದು ವಿಚಿತ್ರವಾದ ಗಟ್ಟಿ ಶಕ್ತಿಯನ್ನ ಈ ರಾಶಿಯ ಜನ ಜೀವನದಲ್ಲಿ ರೂಪಿಸಿಕೊಂಡ್ರೆ ಅನೇಕದಾದಂತಹ ದೊಡ್ಡದಾದಂತಹ ಲಾಭವನ್ನು ಪಡೆಯೋದಕ್ಕೆ ಅವಕಾಶವಾಗುತ್ತೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಹಾಗಾದ್ರೆ ಇವರ ಜೀವನದಲ್ಲಿ ಯಾವುದು ಈ ಒಂದು ಕೆಲಸಕ್ಕೆ ತನ್ನದೇ ಆದಂತಹ ಶಕ್ತಿಯನ್ನ ಒದಗಿಸಿಕೊಡೋದಕ್ಕೆ ಮೂಲ ಒಂದು ಮುಖ್ಯ ಬೇರಾಗಿ ನಿಲ್ಲತ್ತೆ ಅಂತಂದ್ರೆ, ಇವರ ಪಾಲಿಗೆ ಗುರು ನಿಲ್ಲಬಲ್ಲ. ಗುರು ಮಂಗಳ ಯೋಗ ಅನ್ನುವಂಥದ್ದೇನಿದೆ, ಇವರ ಪಾಲಿಗೆ ಎಲ್ಲಿ ಇವರು ಕೈ ಹಾಕ್ತಾರೋ ಅಲ್ಲಿ ಯಶಸ್ಸನ್ನ ಸಂಪಾದಿಸಲಿಕ್ಕೆ ಇವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗಾದ್ರೆ ಗುರು ಯಾವೆಲ್ಲ ರೀತಿಯಲ್ಲಿ ಇವರಿಗೆ ಸಹಕಾರಕ್ಕೆ ಬರಬಲ್ಲ ಅಂತಂದ್ರೆ, ಇವರು ಮುಖ್ಯವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಈ ಪಶು ಸಂಗೋಪನೆ ಅಥವಾ ಕ್ಷೀರೋದ್ಯಮ ಅಥವಾ ಮತ್ಸ್ಯೋದ್ಯಮ ಅಥವಾ ನಾವು ನೀರಿಗೆ ಸಂಬಂಧಿಸಿದ ಯಾವುದೇ, ಈಗ ನಾವು ಹೇಳ್ತೇವೆ, ಈಗ ಈ ನೀರಿಗೆ ಸಂಬಂಧಿಸಿದಂತಹದ್ದು ಅಂದ್ರೆ ಏನು, ಇವತ್ತು ನಾವು ಒಂದು ಐಸ್ ಕ್ರೀಮ್ ಯೂನಿಟ್ ಅನ್ನು ಅಥವಾ ಐಸ್ ಯೂನಿಟ್ ಅನ್ನು ಅಥವಾ ಯಾವಲ್ಲಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬಹುದಾದಂತಹ ಈ ಕಡಲಿನ ಉತ್ಪಾದನೆ ಅನ್ನುವಂಥದ್ದು ಮತ್ಸ್ಯ ಏನಿದೆ ಅಂದ್ರೆ, ನಾನು ಹೇಳೋದು ಮುಖ್ಯವಾಗಿ ಮತ್ಸ್ಯೋದ್ಯಮ ಅನ್ನುವಂಥದ್ದು ಮಾತ್ರ ಅಲ್ಲ, ಸಮುದ್ರದ ಮೂಲಕವಾಗಿ ಗಳಿಸಬಹುದಾದಂತಹ ಯಾವುದೇ ರೀತಿಯ ಒಂದು ಸಮೃದ್ಧಿಯನ್ನ ಸಮುದ್ರದ ಮೂಲಕವಾಗಿ ಗಳಿಸಬಹುದಾದ ವಿಚಾರ. ಹಾಗಾದ್ರೆ ಏನಿರುತ್ತೆ ಮತ್ಸ್ಯೋದ್ಯಮದ ಹೊರತಾಗಿ ಅಂತಂದ್ರೆ, ಸಮುದ್ರದ ಮೂಲಕವಾಗಿ ನಾವು ಒಂದಿಷ್ಟು ಈ ಸಾರಿಗೆ ವ್ಯವಸ್ಥೆಯನ್ನ ರೂಪಿಸಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಇವತ್ತು ನಾವು ಅನೇಕ ಪ್ರವಾಸೋದ್ಯಮ ಸೆಂಟರ್ಗಳಲ್ಲಿ ಅನೇಕ ರೀತಿಯ ಈ ಜಲ ವಾಹನಗಳನ್ನ ನಾವು ರೂಪಿಸಿಕೊಡುವುದರ ಮೂಲಕ ಜನರ ಒಂದು ರೀತಿಯ ಯಾವ ಒಂದು ಸಂತೋಷದಿಂದ ತಮ್ಮ ಪ್ರವಾಸವನ್ನ ಕಳೆಯೋದಕ್ಕಾಗಿ ಒಂದು ಸ್ಥಳಕ್ಕೆ ಬಂದಿರ್ತಾರೋ ಅವರಿಗೆ ಆ ಎಲ್ಲ ನೀರಿನಲ್ಲಿನ ವೈಚಿತ್ರ್ಯಗಳನ್ನ ಅಥವಾ ನೀರಿನ ಸುತ್ತಮುತ್ತಲೂ ನೀರೇ ತುಂಬಿದಂತಹ ಸ್ಥಳದಲ್ಲಿ ಅವರಿಗೆ ಬೇಕಾದಂತಹ ಒಂದು ತಂಗುದಾಣವನ್ನ, ನೌಕೆಯನ್ನೇ ಒಂದು ವಿಚಿತ್ರವಾದಂತಹ ರೀತಿಯಲ್ಲಿ ಒಂದು ಸೌಧವನ್ನಾಗಿ ರೂಪಿಸಿಕೊಡಬಹುದಾದಂತಹ ಶಕ್ತಿ ಸಾಮರ್ಥ್ಯಗಳನ್ನ ಈ ರಾಶಿಯವರು ಮಾಡಬಹುದಾಗಿದೆ. ಹಾಗಾಗಿ ನೌಕಾಯಾನ ಅಥವಾ ನೌಕೆಯಲ್ಲೇ ಹೋಗಬಹುದಾದಂತಹ ಅಂತಾರಾಷ್ಟ್ರೀಯವಾದಂತಹ ಪ್ರವಾಸ ಅಥವಾ ನೀರಿನ ನಡುವೆ ಅನೇಕ ರೀತಿಯ ಗೇಮ್ಸ್, ಇವತ್ತು ನಾವು ಯಾವ್ಯಾವ ಗೇಮ್ಸ್ ಅಂತಂದ್ರೆ ಅದು ಲೆಕ್ಕವಿಲ್ಲದೆ ಹೋದಷ್ಟು ಗೇಮ್ಸ್ ಇರುತ್ತೆ. ಅಂತಹದ್ದನ್ನ ರೂಪಿಸಿಕೊಡುವುದರ ಮೂಲಕವಾಗಿ ಇವರು ಹಣವನ್ನ ಗಳಿಸಬಹುದಾದಂತಹ ಚಾಕಚಕ್ಯತೆಯನ್ನು ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಒಂದು ನಾವು ಪೌಲ್ಟ್ರಿ, ಈ ಕುಕ್ಕುಟೋದ್ಯಮ, ಈ ಕೋಳಿ ಸಾಕಾಣಿಕೆಯನ್ನ ಮಾಡುವಂಥದ್ದು, ಹಾಗೆ ಹಸುವಿನ ಹಾಲು,
ಹಸುವಿನ ಹಾಲು ಅಂತಂದ್ರೆ ಇವರು ಮಾರಾಟದ ಮಳಿಗೆಗಳನ್ನ ಇಟ್ಕೊಳ್ಬೇಕಾಗಿಲ್ಲ. ಯಾವ ಮಾರಾಟದ ಮಳಿಗೆಗಳು ಹಸುವಿನ ಹಾಲನ್ನ ಇಟ್ಕೊಳ್ತಾವೆಯೋ ಅಥವಾ ಪ್ರಾಣಿಜನ್ಯವಾದಂತಹ ಹಾಲುಗಳನ್ನ ಇಟ್ಕೊಳ್ತಾರೆಯೋ ಅವರಿಗೆ ಸಪ್ಲೈ ಮಾಡುವಂತಹ ಒಂದು ಮೂಲಭೂತವಾದಂತಹ ಒಂದು ಕೆಲಸಕ್ಕೆ ಇವರು ಮುಂದಾಗಬಹುದು. ಹಾಗೆಯೇ ಜೀವನದಲ್ಲಿ ಬೇಕಾದಂತಹ ಈ ನಾವು ಈ ಚರ್ಮಗಾರಿಕೆ ಅಂತ ಏನ್ ಹೇಳ್ತೀವಿ, ಅನೇಕ ರೀತಿಯ ಒಳ್ಳೆಯ ಪರ್ಸ್ಗಳು ಅಥವಾ ಅನೇಕ ರೀತಿಯ ಒಳ್ಳೆಯ ಬ್ಯಾಗ್ಗಳು ಅಥವಾ ಅನೇಕ ರೀತಿಯ ಬ್ಯಾಕ್ ಪ್ಯಾಕ್ಗಳು ಇಂಥದ್ದನ್ನೆಲ್ಲ ರೂಪಿಸಿಕೊಡುವುದರ ಮೂಲಕವಾಗಿ ಕೆಲವು ಸಲ ಏನಾಗುತ್ತೆ, ಒಂದು ಚೀಲ ಎಲ್ಲದನ್ನೂ ತನ್ನಲ್ಲಿ ಹಿಡಿಸಿಕೊಳ್ಳಬಹುದಾದರೂ ಆ ಚೀಲಕ್ಕೆ ಕೊಡುವಂತಹ ಒಂದು ಆಕೃತಿ ಏನಿದೆ, ಆ ಆಕೃತಿ ಒಂದು ಸಾಂಸ್ಕೃತಿಕ ಸ್ವರೂಪದಲ್ಲಿ ಒಂದು ಅದ್ಭುತವಾಗಿ ಕಂಡಾಗ ನಮಗೆ ಅದು ಬಹಳ ಅಂದ್ರೆ ಅದರ ಬೆಲೆ ಕಡಿಮೆ ಇದ್ರೂ ಕೂಡ ಅದನ್ನ ಹೆಚ್ಚಿನ ಬೆಲೆಯ ಮೂಲಕವಾಗಿ ಪಡೆಯಲಿಕ್ಕೆ ಇಚ್ಛಿಸುವಂತ ಒಂದು ಜನ ವರ್ಗವೇ ಇರುತ್ತೆ. ಆ ರೀತಿಯಲ್ಲಿ ರೂಪಿಸಿಕೊಡಬಹುದಾದಂತಹದ್ದಕ್ಕೆ ಇವರು ಹೆಜ್ಜೆ ಇಡಬಹುದಾಗಿದೆ. ಇನ್ನೂ ಹೆಚ್ಚಿನ ವಿಸ್ತಾರದಲ್ಲಿ ಹೇಳಬೇಕು ಅಂತಂದ್ರೆ ಇವರು ಮಿಲಿಟರಿಯಲ್ಲೂ ಕೂಡ ಗೆಲ್ಲಬಹುದಾದಂತಹ ಶಕ್ತಿಯನ್ನು ಪಡೆದಿರ್ತಾರೆ. ಹಾಗೆಯೇ ಪೊಲೀಸ್ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಚಾಕಚಕ್ಯತೆಯಿಂದ ಅನೇಕ ಸಮಾಜ ವಿರೋಧಿ ಎಲಿಮೆಂಟ್ಗಳನ್ನ ಇವರು ನಿಯಂತ್ರಿಸಬಹುದಾದಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಅನೇಕರಿಗೆ ರಕ್ಷಣೆಗಳು ಬೇಕಾಗ್ತವೆ. ನಾವಿವತ್ತು ಪ್ರತಿಯೊಬ್ಬರ ಸಂದರ್ಭಗಳು ಒಂದೊಮ್ಮೆ ಜೀವನದಲ್ಲಿ ಅಪಾಯದ ಸಂದರ್ಭಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಅಂಥವರಿಗೆ ರಕ್ಷಕರಾಗಿ ಅಂದ್ರೆ ಬಾಡಿ ಗಾರ್ಡ್ಗಳಾಗಿ ಇವರು ಕೆಲಸವನ್ನ ನಿರ್ವಹಿಸಬಹುದಾದಂತಹ ಸಾಧ್ಯತೆಗಳಿಗೆ ಅಲ್ಲಿ ಅವಕಾಶಗಳಿರ್ತವೆ. ಹಾಗೆ ಪೈಲಟ್ಸ್ಗಳಾಗಿ ಇವರು ಜೀವನವನ್ನ ನಿರ್ವಹಿಸಬಹುದಾದಂತಹದ್ದಕ್ಕೆ ಗುರು ವಿಶೇಷವಾದಂತಹ ಶಕ್ತಿ ಕೊಡ್ತಾನೆ. ಪೈಲಟ್ಸ್ ಅನ್ನುವಂಥದ್ದು ಇವತ್ತು ಒಂದು ದೊಡ್ಡ ಗಳಿಕೆಯನ್ನ ತಂದು ಕೊಡಬಹುದಾದಂತಹ ಮಾರ್ಗ ಇದೆ. ಇಲ್ಲದೆ ಹೋದ್ರೆ ಏರ್ ಹೋಸ್ಟೆಸ್ಗಳಾಗಿ, ಅದು ಸ್ತ್ರೀಯರೋ ಅಥವಾ ಪುರುಷರೋ, ಏರ್ ಹೋಸ್ಟೆಸ್ಗಳಾಗಿ ಒಳ್ಳೆಯ ಸಂಬಳವನ್ನ ಪಡೆಯಬಹುದಾದಂತಹ ದಾರಿಯನ್ನ ನಿರ್ಮಿಸಿಕೊಡಬಹುದು. ಹಾಗೆಯೇ ಪೂಜಾ ದ್ರವ್ಯಗಳನ್ನ ಮಾರಾಟ ಮಾಡುವುದರ ಮೂಲಕವಾಗಿ ಅಂತರಂಗದಲ್ಲಿ ನಾವು ದೇವರನ್ನ ನಂಬುವಂತಹ ಆಸ್ತಿಕ ಒಂದು ಮನೋಭಾವಕ್ಕೆ ಹೊಂದದಂಥವರನ್ನ ಇವತ್ತು ಕೋಟಿಗಟ್ಟಲೆ ಜನರನ್ನ ಕಾಣ್ತೇವೆ. ಯಾಕೆಂದ್ರೆ ಯಾರೋ ಒಂದಿಷ್ಟು ಜನ ನಂಬದೇ ಹೋಗ್ಬಹುದು, ಆದರೆ ದೇವರನ್ನ ನಂಬುವುದರ ಮೂಲಕವಾಗಿ ತಮ್ಮ ಜೀವನದ ಸಾರ್ಥಕತೆಯನ್ನ ಪಡೆಯುವುದಕ್ಕೆ ಯೋಚಿಸುವಂತಹ ಜನ ಜೀವನ ಬಹಳ ಹೇರಳವಾಗಿ ನಮ್ಮ ಪ್ರಪಂಚದಲ್ಲಿದೆ. ಅಂಥವರಿಗೆ ದೇವರಿಗೆ ಬೇಕಾದಂತಹ ವಿಚಾರದಲ್ಲಿನ ಪೂಜಾ ದ್ರವ್ಯಗಳನ್ನು ಒದಗಿಸುವಂತಹ ಒಂದು ವ್ಯಾಪಾರವನ್ನ ಇವರು ನಡೆಸಿದ್ರು ಅಂದ್ರೆ, ಅಥವಾ ಆ ವ್ಯಾಪಾರದ ವಸ್ತುಗಳನ್ನೇ ವಿವಿಧ ದೇಶಗಳಿಗೆ ರಫ್ತು ಮಾಡುವಂತಹ ಅಥವಾ ವಿವಿಧ ದೇಶಗಳಿಂದ ತರಿಸಿಕೊಡಬಹುದಾದಂತಹ ಒಂದು ಕಾರ್ಯಸೂಚಿಯ ಮೂಲಕವಾಗಿಯೂ ಇವರು ಜೀವನದಲ್ಲಿ ಹಣವನ್ನ ಗಳಿಸಬಹುದಾಗಿದೆ. ಹಾಗಾಗಿ ಇವರಿಗೆ ಧೈರ್ಯ ಮತ್ತು ಸಾಹಸ ಇವೆರಡು ಜೀವನದಲ್ಲಿ ಮುಖ್ಯವಾದಾಗ, ಅದೇ ರೀತಿಯಲ್ಲಿ ಈ ಕೃಷಿಕ ಅಂದ್ರೆ ಆಕ್ಚುಲಿ ಕೃಷಿ ಅಂತ ಮಾತ್ರ ಅಲ್ಲ, ಪಶು ಸಂಗೋಪನೆಯೋ ಅಥವಾ ಕುಕ್ಕುಟೋದ್ಯಮೋ ಇಂಥದ್ದನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ. ಇವನ್ನೆಲ್ಲ ಒಂದು ನಿರ್ದಿಷ್ಟ ನೆಲೆಯಲ್ಲಿ ಒಂದು ಪ್ರಾಜೆಕ್ಟ್ ಪ್ಲಾನ್ ನೊಂದಿಗೆ ಇವರು ಅಥವಾ ಗೌರ್ಮೆಂಟ್ ಮೂಲಕವಾಗಿ ಪಡೆಯಬಹುದಾದಂತಹ ಕೆಲವು ಸಬ್ಸಿಡಿಗಳಿದ್ರೂ ಕೂಡ ಸಬ್ಸಿಡಿಗಳು ಇವರಿಗೆ ಸಿಗುವಲ್ಲಿ ತನ್ನದೇ ಆದಂತಹ ಸ್ವರೂಪದಲ್ಲಿ ಗುರು ಇವರ ನೆರವಿಗೆ ಬರ್ತಾನೆ. ಅದನ್ನೆಲ್ಲ ಪಡೆದು ಜೀವನದ ಸಂದರ್ಭವನ್ನ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಹೇರಳವಾಗಿರ್ತವೆ. ಅಂತಹ ಹೇರಳವಾದಂತಹ ಅವಕಾಶಗಳನ್ನ ಬಾಚಿಕೊಳ್ಳುವುದನ್ನ ಸಾರ್ಥಕತೆಗೆ ಕೊಂಡೊಯ್ಯುವ ರೀತಿಯಲ್ಲಿ ತಮ್ಮನ್ನ ತಾವು ರೂಪಿಸಿಕೊಳ್ಳುವುದರ ಮೂಲಕ ಜೀವನವನ್ನ ಗೆಲ್ಲಬಹುದಾಗಿದೆ ಹಾಗೂ ಒಳ್ಳೆಯ ಹಣವನ್ನ ಸಂಪಾದನೆಯನ್ನ ಮಾಡಬಹುದಾಗಿದೆ. ನಮಸ್ಕಾರ.